ಗಜರಾಮ ಫೆಬ್ರವರಿ 7ಗೆ ರಿಲೀಸ್ ಆಗೋದಕ್ಕೆ ಸಜ್ಜಾಗಿ ನಿಂತಿದೆ. ಹಿರಣ್ಯ ಬಿಚ್ಚುಗತ್ತಿ ಮುಖಾಂತರ ಸಖತ್ತಾಗಿ ಆ್ಯಕ್ಟ್ ಮಾಡಿ ಹುಡುಗಿರ ಮನಸ್ಸನ್ನು ಕದ್ದಿರುವಂತಹ ದ ವಂಡರ್ಫುಲ್ ಆ್ಯಂಡ್ ಹ್ಯಾಂಡ್ಸಮ್ ರಾಜವರ್ಧನ್ ನನ್ನ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸಿನಿಮಾದ ಬಗ್ಗೆ ಒಂದಷ್ಟು ಮಾತುಕತೆ ಇವತ್ತಿನ ಸಂದರ್ಶನದಲ್ಲಿ ಆಗ್ತಾ ಹೋಗುತ್ತೆ. ಹಲೋ ಸರ್, ಹೇಗಿದ್ದೀರಾ? ಹೇಗಿದ್ದೀರಾ? ನಾನು ಫೈನ್, ಐ ಆಮ್ ಗುಡ್. ನೀವು? ನಾನು ಸೂಪರ್ ಆಗಿದ್ದೀನಿ. ನೋಡಿದ್ರೆ ಗೊತ್ತಾಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಇನ್ನು ಹಿಂದಿನ 2 ಸಿನಿಮಾ ಮುಖಾಂತರ ಒಂದು ಭರವಸೆಯನ್ನು ಮೂಡಿಸಿದ್ದೀರಾ ನಿಮ್ಮ ಅಭಿಮಾನಿಗಳಲ್ಲಿ. ಸೊ ಗಜರಾಮದಲ್ಲಿ ನಾವು ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬೋದು? ನಿಮ್ಮ ಪಾತ್ರದ ಬಗ್ಗೆ ಹೇಳಿ. ಗಜರಾಮ ಬಂದು ಒಂದು ಮುಗ್ಧ ಯುವಕನ ಕತೆ. ಹಳ್ಳಿಯಲ್ಲಿ ಇರುವಂಥ ಫಸ್ಟ್ ಟೈಮ್ ನಾನು ಹಳ್ಳಿ ಪಾತ್ರನ ಟ್ರೈನ್ ಮಾಡಿದ್ದೀನಿ. ಪ್ಲಸ್ ಅದಾದಮೇಲೆ ಒಬ್ಬ ರೆಸ್ಲರ್ನ ಕತೆ ಹೇಳಕ್ಕೆ ಬಂದಿದ್ದೀನಿ ಕಮರ್ಷಿಯಲ್ ವೇಯಲ್ಲಿ. ಇಲ್ಲಿ ಯಾವುದೇ ಬೇರೆ ಥರದ ಬುದ್ಧಿವಾದ ಹೇಳೋಕ್ಕೆ ಬಂದಿಲ್ಲ. ಕಮರ್ಷಿಯಲ್ ವೇಯಲ್ಲಿ ಯಾವ ಥರ ಬೇಕೋ ಆ ಥರ ಇರುತ್ತೆ. ಪ್ರಾಪರ್ ಕಮರ್ಷಿಯಲ್ ವೇ ಸಿನಿಮಾ. ಒಬ್ಬ ಮಿಡ್ಲ್ ಕ್ಲಾಸಲ್ಲಿ ಹುಟ್ಟಿರೋವಂಥ ರಾಮ ಅನ್ನೋ ಹುಡುಗ ಬೆಂಗಳೂರಿಗೆ ಬಂದು ಎಲ್ಲಿ ಕಳೆದೋಗ್ತಾನೆ, ಅವನ್ನ ತುಂಬ ಜನ ಇದ್ದಾರೆ ಆ ಥರ ಬೆಂಗಳೂರಲ್ಲಿರೋವಂಥ ವ್ಯಕ್ತಿಗಳು. ಅವ್ರನ್ನ ಯಾವತ್ತೂ ನಾವು ಕೇಳಿರೋದಿಲ್ಲ ಬೆಂಗಳೂರಿಗೆ ನೀನು ಏನಕ್ಕೆ ಬಂದೆ, ನೀನು ಏನು ಮಾಡ್ತಿದೀಯ ಅಂತ. ಸೊ ಆ ಥರ ಒಬ್ಬ ಹುಡುಗನ ಪಾತ್ರನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಗಜ ಇದ್ದಾನೆ, ರಾಮ ಇದ್ದಾನೆ, ರಾವಣನೂ ಇದ್ದಾನೆ ಎಂಡಲ್ಲಿ. ಸೊ ಒಂದು ರೀತಿಯಾಗಿ ಟ್ರೇಲರ್ ನೋಡಿದಾಗ ಕನ್ಫ್ಯೂಸಿಂಗ್ ಆಗಿತ್ತು. ಏನಿದೆ ಸಿನಿಮಾದಲ್ಲಿ? ಒಂದು ರೀತಿಯ ಕುತೂಹಲ ಹುಡ್ತು. ಏನಿದೆ ಸಿನಿಮಾದಲ್ಲಿ ಒಳ್ಳೆ ಕತೆ ಇದೆ, ಕಮರ್ಷಿಯಲ್ ಆಗಿದೆ. ರಾಮನ ಲೈಫ್ ಸ್ಟೋರಿ ಇದೆ. ರಾಮ ಬಂದು ಬೆಂಗಳೂರಿಗೆ ಬಂದು ಏನೆಲ್ಲ ಮಾಡ್ತಾನೆ ಅನ್ನೋದು ಒಂದಷ್ಟು ಜರ್ನಿ ಇದೆ. ಒಳ್ಳೆಯ ಒಂದು ಲವ್ ಸ್ಟೋರಿ, ಕಮರ್ಷಿಯಲ್ ಆಗಿ ಫೈಟ್ಸು, ರೆಸ್ಲಿಂಗ್ ಬೇಸ್, ತುಂಬ ಒಳ್ಳೊಳ್ಳೆ ಕಂಟೆಂಟ್ ಇಟ್ಟಿದ್ದೀವಿ. ಸೊ ತುಂಬ ಚೆನ್ನಾಗಿ ಬಂದಿದೆ ಕೂಡ ಸಿನಿಮಾ. ಇನ್ನು ಸ್ಟಾರ್ ಕಾಸ್ಟ್ ಬಗ್ಗೆ ಹೇಳೋದಾದರೆ ಯಾರೆಲ್ಲ ಇದ್ದಾರೆ ಆ್ಯಂಡ್ ಎಷ್ಟು ದಿನ ಶೂಟಿಂಗ್ ಆಯಿತು, ಸಾಂಗ್ಸ್ ಎಷ್ಟಿದೆ, ಅದೆಲ್ಲದ್ರ ಬಗ್ಗೆ ಹೇಳೋದಾದರೆ? ಸಿನಿಮಾದಲ್ಲಿ ರಾಗಿಣಿ ಅವರು ಸ್ಪೆಷಲ್ ಸಾಂಗ್ ಮಾಡಿದ್ದಾರೆ. ಶರತ್ ಲೋಹಿತಾಶ್ವ ಸರು ನನ್ನ ಗುರುಗಳ ಕ್ಯಾರೆಕ್ಟರ್ ಮಾಡಿದ್ದಾರೆ. ಕಬೀರ್ ಸಿಂಗ್ ದುಹಾನ್ ಬಾಲಿವುಡ್ ಆ್ಯಕ್ಟರ್, ಅವರು ತುಂಬ ಮೇಜರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದಾರೆ. ಶಿಷ್ಯ ದೀಪಕ್ ಅವರು ಕೂಡ ಒಂದು ಪೊಲೀಸ್ ಆಫೀಸರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ತುಕಾಲಿ ಸಂತು ಅವರಿದ್ದಾರೆ. ತುಂಬ ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇದೆ ಈ ಸಿನಿಮಾದಲ್ಲಿ. ಒಂದು 75 ಡೇಸ್ ಬ್ಯಾಂಗ್ಳೂರು, ಮೈಸೂರು, ಶ್ರೀರಂಗಪಟ್ಟಣ ತುಂಬ ಸೆಟ್ಗಳಲ್ಲಿ ಸಿನಿಮಾ ಮಾಡಿದ್ವಿ. ಆ ಥರ ಒಂದಷ್ಟು ತುಂಬ ಚೆನ್ನಾಗಿ ಮಾಡಿದ್ದೀವಿ ಸಿನಿಮಾನ. ರಾಗಿಣಿ ಅವರು ಸ್ಪೆಷಲ್ ಸಾಂಗಲ್ಲಿ ಡಾನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರಿ. ಆ ಸ್ಟೆಪ್ಪು ಸಿಗ್ನೇಚರ್ ಸ್ಟೆಪ್ಪಾಗಿ ಎಲ್ಲ ಕಡೆ ಹೊರಹೊಮ್ತಾ ಇದೆ, ರೀಲ್ಸ್ ಕೂಡ ಮಾಡ್ತಾ ಇದ್ದಾರೆ. ಸೊ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಹಿಟ್ ಆಯಿತು ಅಂತಂದರೆ ಸಿನಿಮಾ 50% ಹಿಟ್ ಮಗ ಅಂತ ಹೇಳ್ತಾರೆ, ಗೆದ್ದಂತೆ ಅಂತ ಹೇಳ್ತಾರೆ. ಎಷ್ಟು ಖುಷಿ ಇದೆ ನಿಮಗೆ? ತುಂಬ ಖುಷಿ ಇದೆ. ಕಮರ್ಷಿಯಲ್ ಸಿನಿಮಾಗಳಿಗೆ ಅದೆಲ್ಲ ಬೇಕಾಗುತ್ತೆ, ಕಮರ್ಷಿಯಲ್ ಸಾಂಗ್ ಬೇಕಾಗುತ್ತೆ. ಮನೋಮೂರ್ತಿ ಸರ್ ತುಂಬ ಚೆನ್ನಾಗಿ ಒಳ್ಳೆ ಟ್ಯೂನ್ ಕೊಟ್ಟರು. ಅದಕ್ಕೆ ಮಂಗ್ಲಿ ಅವ್ರು ಆಡಿದ್ರು, ಕುನಾಲ್ ಅವ್ರು ಆಡಿದ್ರು. ಸೊ ಅಷ್ಟೇ ಚೆನ್ನಾಗಿ ಧನು ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ರು. ಪ್ರೊಡಕ್ಷನ್ ಅವ್ರು ತುಂಬ ಚೆನ್ನಾಗಿ ಖರ್ಚು ಮಾಡ್ತು. ರಾಗಿಣಿ ಅವ್ರ ಡೇಟ್ ಸಿಕ್ತು ನಮಗೆ, ಅವ್ರು ಎಕ್ಸ್ಟ್ರಾಡಿನರಿ ಪರ್ಫಾರ್ಮ್ ಮಾಡಿದ್ರು. ಅದಾದಮೇಲೆ ನೆಕ್ಸ್ಟು ನಮ್ಮ ಗಜರಾಮದ ಫಸ್ಟ್ ಇನ್ವಿಟೇಷನ್ನೇ ಅದು ಹೊರಗಡೆ ಹೋಗಿತ್ತು. ತುಂಬ ಮ್ಯಾಸಿವ್ ಹಿಟ್ ಆಯಿತು ಸಾಂಗು. ಲಿರಿಕಲ್ ವಿಡಿಯೋನೇ ನಿಮಗೆ ಮಿಲಿಯನ್ಸ್ ಟುಗೆದರ್ ಹೋಯಿತು. ಅದೆಲ್ಲ ಸಿನಿಮಾಗೆ ಪ್ಲಸ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಇನ್ನು ರಾಗಿಣಿ ಅವ್ರ ಸಾಂಗಲ್ಲಿ ಮಾತ್ರ ಕಾಣಿಸ್ಕೊಳ್ತಾರಾ ಅಥವಾ ಸಿನಿಮಾದಲ್ಲಿ ಎಲ್ಲಾದರೂ ಗೆಸ್ಟ್ ಅಪಿಯರೆನ್ಸ್ ಇದೆಯಾ? ಸಾಂಗಲ್ಲಿ ಮಾತ್ರ ಕಾಣಿಸ್ತಾರೆ. ಪ್ಲಸ್ ಸಾಂಗಲ್ಲಿ ಮಾತ್ರ ನಾನು ಮಾಡಿದ್ದೀನಿ, ನಂದು ಕೆಲಸ ಮುಗೀತು ಅಂತ ಅವ್ರು ಸುಮ್ಮನೆ ಇರದೆ ಪ್ರತಿಯೊಂದು ಹಂತದಲ್ಲೂ ಸಿನಿಮಾ ತಂಡದೊಟ್ಟಿಗೆ ನನ್ನ ಜೊತೆಯಲ್ಲಿದ್ದು ತುಂಬ ಕಡೆ ಪ್ರಮೋಷನ್ ಮಾಡಿದ್ದೀವಿ. ಈ ಸಾಂಗ್ನ ತುಂಬ ದೊಡ್ಡ ದೊಡ್ಡ ಇವೆಂಟ್ಗಳಲ್ಲಿ ಮಾಡಿದ್ದೀವಿ, ದುಬೈಯಲ್ಲಿ ಮಾಡಿದ್ದೀವಿ, ಒಂದಷ್ಟು ಕಡೆ ಪಬ್ಲಿಕ್ ಈವೆಂಟ್ಸ್ಗಳಲ್ಲಿ ಇಬ್ಬರು ಹೋಗಿ ಸಾಂಗ್ನ ತುಂಬ ಪ್ರಮೋಟ್ ಮಾಡಿದ್ದೀವಿ. ಖುಷಿಯಾಗತ್ತೆ ಸೀನಿಯರ್ ಆರ್ಟಿಸ್ಟ್ಗಳ ಸಪೋರ್ಟ್ ಸಿಕ್ಕಿರೋದು. ಇನ್ನು ತಪಸ್ವಿ ಅವರು ಹರಿಕತೆ ಅಲ್ಲ ಗಿರಿಕತೆಯಲ್ಲಿ ಒಂದು ರೀತಿ ಲುಕ್ ಇತ್ತು ರಿಷಬ್ ಸರ್ ಜೊತೆಗೆ. ಸೊ ಇಲ್ಲೂ ಕೂಡ ಈ ಸಿನಿಮಾಗೂ ಕಿವಿ ಮಾತನ್ನು ಹೇಳಿದ್ದಾರೆ ಅಂತ ಹೇಳಿದರು. ಹೇಗೆ ಪರ್ಫಾರ್ಮ್ ಮಾಡಿದ್ದಾರೆ 2ನೇ ಸಿನಿಮಾ ಅವರು? ಇದರಲ್ಲಿ ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಅಲ್ಲಿ ಗಾರ್ಜಿಯಸ್, ಅಲ್ಲಿ ಗ್ಲಾಮರಸ್ ಆಗಿದ್ದರೆ ಇಲ್ಲಿ ಟ್ರೆಡಿಷ್ನಲ್ ಲುಕ್ ಇದೆ. ಸೊ ಅವರ ಪಾತ್ರದ ಬಗ್ಗೆ ಅಂದರೆ ಹಳ್ಳಿ ಗೌಡರ ಮನೆಯ ಹುಡುಗಿ ಆ ಥರ ಕಾಣಿಸಿದ್ದಾರೆ. ಅವ್ರು ಬಂದು ಬ್ಯಾಂಗ್ಳೂರಲ್ಲಿ 2-3 ಶೇಡ್ ಇದೆ ಅವ್ರದ್ದು. ಬ್ಯಾಂಗ್ಳೂರಲ್ಲಿ ಬಂದು ಯಾವ ಥರ ಬಿಹೇವ್ ಮಾಡ್ತಾರೆ, ಹಳ್ಳಿಲಿದ್ದಾಗ ಹೇಗೆ ಬಿಹೇವ್ ಮಾಡ್ತಾರೆ. ಅಂದರೆ ಹಳ್ಳಿಲಿ ಲವ್ ಮಾಡೋರಿಗೆ ತುಂಬ ಲಿಮಿಟೇಷನ್ಸ್ ಇರುತ್ತೆ. ಆ ಮುಗ್ಧ ಪ್ರೀತಿನ ಚೆನ್ನಾಗಿ ತೋರಿಸಿದ್ದೀವಿ. ಆ ಕೆಮಿಸ್ಟ್ರಿ ಕೂಡ ಚೆನ್ನಾಗಿ ವರ್ಕ್ ಆಗಿದೆ. ಪೈಲ್ವಾನ್ ಲವ್ ಸ್ಟೋರಿ ಅಂತ ಹೇಳಿದ್ರೆ ಯೂಶ್ವಲಿ ರಫ್ ಆ್ಯಂಡ್ ಟಫ್ ಆಗಿರ್ತಾರೆ. ಅಂದರೆ ನೋಡಿದ ತಕ್ಷಣ ಪ್ರೀತಿ ಹುಟ್ಟೋದೇ ಕಮ್ಮಿ ಅಂತ ಅನಿಸುತ್ತೆ. ಸೊ ಹೇಗೆ ಲವ್ ಆಗುತ್ತೆ ಒಂದು ಎಳೆ ಬಿಚ್ಚಿಡ್ಬೋದಾ ಅಂತ ಹೇಳ್ಬಿಟ್ಟು? ಅಂದರೆ ಇದು ಪ್ರಾಪರ್ ಲವ್ ಸ್ಟೋರಿ ಆಗಲ್ಲ. ನಿಮಗೆ ಗಜ ರಾಮ ಅಂತ ಬಂದಾಗಲೇ ಲವ್ ಕಮ್ಮಿ ಆಗಿಬಿಡುತ್ತೆ. ರಾಮನ ಹೆಸರಲ್ಲೇ ಲವ್ ಇಲ್ಲ ಅಲ್ಲಿ. ಸೊ ಬೇರೆ ಥರದೊಂದು ಟ್ರ್ಯಾಕ್ ಹೋಗುತ್ತೆ. ಚೆನ್ನಾಗಿದೆ. ಬೇರೆ ಥರದ ಒಂದು ಟ್ರ್ಯಾಕ್ನ ಡೈರೆಕ್ಟ್ರು ರೈಟಿಂಗಲ್ಲಿ ತುಂಬ ಚೆನ್ನಾಗಿ ಬರೆದಿದ್ರು. ಸೊ ಆ ಟ್ರ್ಯಾಕಲ್ಲಿ ಹೋಗುತ್ತೆ. ಮೇನ್ ಸ್ಪೋರ್ಟ್ಸ್ ಬೇಸ್ ಸಿನಿಮಾ ಇದು. ಒಂದು ಕುಸ್ತಿನ ಯಾವ ಮಟ್ಟಕ್ಕೆ ತೊಗೊಂಡೋಗ್ತಾನೆ ಹೀರೋ, ಅವನಿಗೆ ಯಾವ ರೀತಿ ಸಪೋರ್ಟ್ ಸಿಗುತ್ತೆ ಅನ್ನೋದು ಸಿನಿಮಾದ ಒಂದು ಲೈನ್ ಆಗುತ್ತೆ. ಅದಕ್ಕೆ ಇದೆಲ್ಲ ಬೇರೆ ಪಾತ್ರಗಳು ಆ್ಯಡ್ ಆನ್ ಹೋಗ್ತಾ ಹೋಗುತ್ತೆ.
ಪ್ರೊಡ್ಯೂಸರ್ ಆ್ಯಂಡ್ ಡೈರೆಕ್ಟರ್ ಒಂದು ಸಿನಿಮಾ ಅಂತ ಹೇಳಿದ್ರೆ ಮುಖ್ಯ ಆಧಾರ ಸ್ತಂಭ ಆಗಿರ್ತಾರೆ. ಸೊ ಎಷ್ಟು ನಿಮಗೆ ಸಪೋರ್ಟಿವ್ ಆಗಿದ್ರು ಮತ್ತು ತುಂಬ ಅದ್ಧೂರಿಯಾಗಿ ಮೂಡಿ ಬಂದಿದೆ ಟ್ರೈಲರ್ ಆ್ಯಂಡ್ ಆ ಸಾಂಗ್ ಕೂಡ ಅಷ್ಟೇ. ಸೊ ಎಷ್ಟು ಸಪೋರ್ಟಿವ್ ಆಗಿದ್ರು? ತುಂಬ ಸಪೋರ್ಟಿವ್ ಆಗಿದ್ರು. ಅಂದರೆ ಪ್ರೊಡಕ್ಷನ್ ಹೌಸ್ಗಳಿಗೆ ನಾಲೆಡ್ಜ್ ಇತ್ತು, ಪ್ರೀವಿಯಸ್ ಸಿನಿಮಾಗಳು ಮಾಡಿದರು, ತುಂಬ ನಾಲೆಡ್ಜಬಲ್ ಪ್ರೊಡಕ್ಷನ್ ಟೀಮ್ ಇದು. ನರ್ಸಿ ಸರ್ ಆಗಿರ್ಬೋದು, ಝೇವಿಯರ್ ಅವರಾಗಿರ್ಬೋದು, ಕಾಶಿ ಅವರಾಗಿರ್ಬೋದು, ತುಂಬ ನಾಲೆಡ್ಜಬಲ್ ಅವರೆಲ್ಲ. ಅವ್ರಿಗೆ ಪಕ್ಕ ಗೊತ್ತು ಸಿನಿಮಾ ಅಂದರೆ ಏನು, ಕತೆ ಹಂತದಿಂದ ಜೊತೆಯಲ್ಲಿರ್ತಾರೆ, ಶೂಟಲ್ಲೂ ಜೊತೆಯಲ್ಲಿರ್ತಾರೆ. ಇವತ್ತು ಪ್ರಮೋಷನ್ ಮಾಡ್ತಿದ್ವಿ ಅಂದರೆ ಇವತ್ತು ಜೊತೆಯಲ್ಲೇ ಕೂಡ ಇರ್ತಾರೆ. ಅವ್ರ ಜೊತೆಯಲ್ಲೂ ಅವರು ಪ್ರೆಸೆನ್ಸ್ ಇರೋದ್ರಿಂದ ಸಿನಿಮಾ ಕ್ವಾಲಿಟಿ ಚೆನ್ನಾಗಿರುತ್ತೆ, ಖರ್ಚು ಎಷ್ಟಾಗ್ತಿದೆ ಅನ್ನೋದು ಗೊತ್ತಾಗುತ್ತೆ. ಅದಕ್ಕೆ ತಕ್ಕಂಗೆ ಒಳ್ಳೆ ರೈಟರ್ ಸಿಕ್ಕಿದ್ದಾರೆ. ಅಂದರೆ ಒಳ್ಳೆ ನಮ್ಮ ನಿರ್ದೇಶಕರಿಗೆ ಒಳ್ಳೆ ರೈಟಿಂಗ್ ಸೆನ್ಸ್ ಇದೆ, ಎಡಿಟಿಂಗ್ ಸೆನ್ಸ್ ಇದೆ, ತುಂಬ ಮಾಸ್ ಡೈಲಾಗ್ಸ್ಗಳನ್ನ ಬರೀತಾರೆ. ಸಿನಿಮಾ ಈ ಥರ ಎಲ್ಲ ಇದ್ದಾಗ ಸಿನಿಮಾಗೆ ಒಂದು ಒಳ್ಳೆ ಟೈಮ್ ಕೂಡ ಬರುತ್ತೆ, ಸಿನಿಮಾ ತುಂಬ ಚೆನ್ನಾಗಿ ಕೂಡ ಆಗುತ್ತೆ. ಒಂದು ಮಾಸ್ ಡೈಲಾಗ್ ಹೇಳ್ಬಿಡಿ ಸರ್, ನಿಮಗೆ ನೆನಪಲ್ಲಿರೋದು, ನಿಮಗೆ ತುಂಬ ಇಷ್ಟ ಆಗಿರೋದು. ತುಂಬ ಮಾಸ್ ಡೈಲಾಗ್ಗಳಿದೆ, ಅದನ್ನು ಥಿಯೇಟರಲ್ಲೇ ನೋಡಿದ್ರೆ, ರಾಮನ ಗೆಟಪ್ಪಲ್ಲಿ ನೋಡಿದ್ರೇ ಮಜಾ. ನಾನು ಈಗ ಈ ಥರ ಇದ್ದೀನಿ, ಬೇರೆ ಸಿನಿಮಾ ಲುಕ್ಕಲ್ಲಿರ್ತೀವಲ್ಲ. ಸೊ ಆ ರಾಮನ ಡೈಲಾಗ್ಸ್ ರಾಮನ ಬಾಯಲ್ಲಿ ಕೇಳಿದ್ರೇ ಮಜಾ. Feb 7th ರಾಮನ ಡೈಲಾಗ್ ಅಂದಿದ್ದಕ್ಕೆ ಬಿಡ್ತಾ ಇದ್ದೀನಿ, ಬೇಡ ಈ ಲುಕ್ಕಲ್ಲಿ ಅಂತ ಹೇಳಿಬಿಟ್ಟು. ಆ್ಯಂಡ್ February 7th ಮೂವಿ ರಿಲೀಸ್ ಆಗ್ತಾ ಇದೆ. ಸೊ ಈಗ ಪ್ರಮೋಷನ್ ಅನ್ನೋದು ಒಂದು ಸಿನಿಮಾಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ರೀತಿ ಭರದ ಸಿದ್ಧತೆ ನಡೀತಾ ಇದೆ ಪ್ರಮೋಷನ್ಸ್ಗೆಲ್ಲ? ತುಂಬ ಚೆನ್ನಾಗಿ ಪ್ರಮೋಷನ್ ಮಾಡ್ತಾಯಿದ್ದೀವಿ, ಟ್ರೆಡಿಷ್ನಲ್ ವೇಯಲ್ಲಿ ಪಬ್ಲಿಸಿಟಿ ಮಾಡ್ತಾಯಿದ್ದೀವಿ, ತುಂಬ ಹೋಲ್ಡಿಂಗ್ಸ್ಗಳನ್ನ ಹಾಕಿದ್ದೀವಿ. ಅದಾದಮೇಲೆ ಆಟೋ ಪಬ್ಲಿಸಿಟಿ ಆಗಿರ್ಬೋದು, ಬಸ್ ಪಬ್ಲಿಸಿಟಿಗಳಾಗಿರ್ಬೋದು, ಪಬ್ಲಿಕ್ ಈವೆಂಟ್ಸ್ಗಳು, ಕಾಲೇಜ್ಗಳು, ಜನದ ಮಧ್ಯದಲ್ಲಿ ಇಳಿದು ಸಿನಿಮಾನ ಪ್ರಮೋಟ್ ಮಾಡ್ತಾಯಿದ್ದೀವಿ. ಪ್ರಾಪರ್ ಒಂದು ಕಮರ್ಷಿಯಲ್ ಸಿನಿಮಾಗೆ ಯಾವ ರೀತಿ ಓಪನಿಂಗ್ ಬೇಕು, ಅದಕ್ಕೆ ಏನೇನು ಬೇಕು ಅದೆಲ್ಲ ಮಾಡ್ತಾಯಿದ್ದೀವಿ. ಇನ್ನು ನೀವು ಸ್ಟೇಜ್ ಮೇಲೆ ಮಾತನಾಡ್ತಾ ಇರುವಾಗ ನಾನು ಗಮನಿಸಿದೆ, ತುಕಾಲಿ ಸಂತೋಷ್ ಅವರ ಕಟೌಟ್ ಆಗ್ತೀನಿ ಅಂತ ಹೇಳ್ತಾ ಇದ್ದೀರಾ. ಸೊ ಒಬ್ಬ ಕಾಮಿಡಿ ಆ್ಯಕ್ಟರ್ ಅಂತ ಹೇಳಿದ್ರೆ ಕಾಮಿಡಿಗಷ್ಟೇ ಸೀಮಿತ ಆಗಿರ್ತಾರೆ. ಅವರು ಒಂದು ಕಟೌಟ್ ಬರುತ್ತೆ ಹೀರೋ ಪಕ್ಕದಲ್ಲಿ ಅಂದರೆ ಗ್ರೇಟ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಂಗೆ ಪರ್ಸ್ನಲಿ ಖುಷಿ ಆಯಿತು, ಎಲ್ಲರೂ ಕೂಡ ಖುಷಿಪಟ್ಟರು. ಅಂದರೆ ಕಲಾವಿದ್ರು ಮಕ್ಕಳಲ್ವ ನಾವು, ನಮ್ಮ ತಂದೆ ಕೂಡ ಕಾಮಿಡಿ ನಟ. ನನಗೆ ಒಂದು ಕ್ವಶನ್ ಇತ್ತು, ನಮ್ಮ ತಂದೆನೂ ಸಿನಿಮಾ ನಟರಲ್ಲ, ಅವ್ರದ್ದೇನಕ್ಕೆ ಪೋಸ್ಟರ್ಸ್ಗಳು ಬರಲ್ಲ, ಏನು ಕಟೌಟ್ಸ್ಗಳು ಬರಲ್ಲ ಅಂತ. ಅದು ಸುಮಾರು ವರ್ಷ ಅದೊಂದು ಕ್ವಶನ್ ಮಾರ್ಕ್ ಇತ್ತು ನನಗೆ. ಅದಾದಮೇಲೆ ನಾವು ದೊಡ್ಡವರಾದಮೇಲೆ ಗೊತ್ತಾಗಿದ್ದು, ಇಲ್ಲ ಸಿನಿಮಾ ಅಂದರೆ ಹೀರೋ ಹೀರೋಯಿನ್ ಇಟ್ಕೊಂಡು ಪ್ರಮೋಷನ್ ಮಾಡ್ತಾರೆ, ತುಂಬ ಜನ ಕಲಾವಿದರುಗಳನ್ನ ಬಿಟ್ಟಿರ್ತಾರೆ ಅಂತ. ಸೊ ಎಲ್ಲೋ ನನಗನ್ಸಿದ್ದು ಅವ್ರ ಮಕ್ಳಿಗೆ ಅನಿಸ್ಬಾರ್ದಲ್ಲ. ಅವ್ರು ಯಾವುದೋ ಒಂದು ಇಂಟರ್ವ್ಯೂಲಿ ಹೇಳ್ತಾರೆ, ನಂದು ಒಂದು ಮೆಜೆಸ್ಟಿಕಲ್ಲಿ ಒಂದು ಕಟೌಟು ಬಿದ್ದಿಲ್ಲ, ಒಂದು ಪೋಸ್ಟ್ರು ಬಿದ್ದಿಲ್ಲ, ನಮ್ದು ಹಿಂಗೆ ಆಗೋಗುತ್ತೇನೋ ಅಂತ. ಸೊ ಅದನ್ನು ನಾನು ನೋಡಿದಾಗ ಅಂದ್ಕೊಂಡಿದ್ದೆ ನನ್ನ ಸಿನಿಮಾದಲ್ಲಿ ಮಾಡಿಸೋಣ ಅಂತ. ಸೊ ಅದು ಸಡನ್ನಾಗಿ ನನಗೆ ಸಂತು ನೋಡಿದಾಗ ನೆನಪಾಯಿತು. ಅದನ್ನು ನನ್ನ ಟೀಮ್ಗೆ ಇನ್ಫಾರ್ಮ್ ಕೂಡ ಮಾಡಿದೆ. 100% ತುಕಾಲಿ ಸಂತು ಕಟೌಟ್ ಇದ್ದೇ ಇರುತ್ತೆ. ಕಟೌಟ್ ಅಲ್ಲಿ ಜೊತೆಗೆ ಜನಗಳ ಮನಸ್ಸಲ್ಲೂ ಕೂಡ ಬೀಳಲಿ, ನಿಮ್ಮದು ಅವ್ರದ್ದು ಇಬ್ಬರದು ಅಂತ ಆಶಿಸ್ತಾ, ಆಲ್ ದ ವೆರಿ ಬೆಸ್ಟ್. ಸಿನಿಮಾ February 7ಕ್ಕೆ ರಿಲೀಸ್ ಆಗ್ತಾ ಇದೆ. ನಾವೆಲ್ಲರ ಸಪೋರ್ಟ್ ಕೂಡ ಇದ್ದೇ ಇರುತ್ತೆ. ಇನ್ನು ಹೆಚ್ಚೆಚ್ಚು ಪ್ರಾಜೆಕ್ಟ್ಸನ್ನು ಮಾಡ್ತಾ ನಿಮ್ಮ ಕೈ ಸೇರಲಿ, ಯಶಸ್ಸನ್ನು ಕಾಣಲಿ ಸಿನಿಮಾ, ನಮ್ಮೆಲ್ಲರನ್ನು ರಂಜಿಸಿ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಸರ್. ಇದಿಷ್ಟು ಗಜರಾಮ ಸಿನಿಮಾದ ನಾಯಕರಾದಂತಹ ರಾಜವರ್ಧನ್ ಅವರ ಮಾತಾಗಿತ್ತು ಅಂತ ಹೇಳ್ತಾ, ಸಿನಿಮಾ February 7ಕ್ಕೆ ರಿಲೀಸ್ ಆಗುತ್ತೆ. ಎಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾವನ್ನು ನೋಡೋಣ, ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸೋಣ ಅಂತ ಹೇಳ್ತಾ, ಕ್ಯಾಮರಾ ಪರ್ಸನ್ ಲಕ್ಷ್ಮೀ ಪುತ್ರ ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.